ಗೋಡೆ ಮೇಲೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಪ್ರಕರಣ ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಕ್ರಮ ಕೈಗೊಳ್ಳೋದಕ್ಕೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ರೈತರಿಂದ ಒತ್ತಾಯ ಮಾಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಗೌರವ್ವ ಕೆಂಗಾನೂರು 36 ವರ್ಷ ಆಗಿತ್ತು. ಬೈಲಹೊಂಗಲ ತಾಲೂಕಿನ ಆನಿಗೋಲ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ನನ್ನ ಸಾವಿಗೆ ಸಾಲವೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮೃತಳ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ. ಕಿರುಕುಳ ಕೊಟ್ಟ ಫೈನಾನ್ಸ್ಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ ಮಾಡಲಾಗಿದೆ. ಫೈನಾನ್ಸ್ ವಿರುದ್ಧ ಕ್ರಮದ ಭರವಸೆಯನ್ನ ಕೊಟ್ಟಿರುವಂತದ್ದು ಡಿಸಿ ಮೊಹಮ್ಮದ್ ರೋಷನ್ ಅವರು. ಸೂಕ್ತ ಪರಿಹಾರ ನೀಡೋಕೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ ಡಿಸಿ. ಮೈಕ್ರೋ ಫೈನಾನ್ಸ್ಗಳ ಸಭೆ ಕರೆದು ಎಚ್ಚರಿಕೆ ಕೊಡುವುದಕ್ಕೆ ಮುಂದಾಗಿದ್ದಾರೆ ಡಿಸಿ. ಸಣ್ಣ ಮಕ್ಕಳ್ರಿ ನಮ್ಮ ಬೈಲಹೊಂಗಲ್ ತಾಲೂಕಲ್ಲಿ ಏನು ಮೊನ್ನೆ ಘಟನೆ ಆಗಿದೆ, ಬಹಳ ನಮಗೆ ಅನ್ಫಾರ್ಚುನೇಟ್ ಅನಿಸ್ತಾ ಇದೆ. ಹಿಂದಿನ ವರ್ಷ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾನು CP ರವರು SP ರವರು ಸೇರಿ ಒಂದು ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನೀಸ್ನು ಕರೆಸ್ಕೊಂಡು ಒಂದು ಮೀಟಿಂಗು ಮಾಡಿದ್ದೀವಿ. ಅದಾದ ನಂತರ ಸಾಕಷ್ಟು ಇಶ್ಯೂಸ್ನು ನಾವು ರಿಸಾಲ್ವ್ ಮಾಡಲಿಕ್ಕೆ ಸಾಧ್ಯವಾಯಿತು. ಆದರೆ ಮತ್ತೆ ಈ ಥರ ಕಿರುಕುಳ ಕೊಡೋ ಪ್ರಕರಣಗಳು ನಮ್ಮ ಎದುರುಗಡೆ ಬರ್ತಾ ಇದ್ದಾವೆ. ಜನರು ಬಂದು, ಮುಖಂಡರು ಬಂದು ನಮಗೆ ಬೇಡ್ಕೊಳ್ತಾ ಇದ್ದಾರೆ. ಅದರಿಂದ ಈ ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ಲಿ ತಗೊಳ್ತಾ ಇದ್ವಿ. ಹಾಗೂ ಕಿರುಕುಳ ಯಾರು ಕೊಟ್ಟಿದ್ದಾರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಜೊತೆಯಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ತಿಳಿಸುತ್ತಾ ಪರಿಹಾರವನ್ನು ಕೊಡಲಿಕ್ಕೂ ನಾನು ಸರ್ಕಾರಕ್ಕೆ ಪತ್ರ ಬರಿತೀನಿ. ಇಬ್ಬರು ಸಚಿವರ ಗಮನಕ್ಕೂ ಈ ಮಾತನ್ನು ನಾನು ತಗೊಂಡು ಬರ್ತೀನಿ. ಧನ್ಯವಾದಗಳು. ನಮ್ಮ ಬೈಲಹೊಂಗಲ್ ತಾಲೂಕಲ್ಲಿ ಏನು ಮೊನ್ನೆ ಘಟನೆ ಆಗಿದೆ, ಬಹಳ ನಮಗೆ ಅನ್ಫಾರ್ಚುನೇಟ್ ಅನಿಸ್ತಾ ಇದೆ. ಹಿಂದಿನ ವರ್ಷ ಜಿಲ್ಲೆಯ ಉಸ್ತುವಾರಿ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏನು ಈ ರೈತ ತಾಯಂದಿರ ಜೀವ ಹಿಂಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏನು 2025ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆ ಹೊರಡಿಸಿದ್ದಾದರೂ ಇಲ್ಲಿವರೆಗೂ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ನಿಂತಿಲ್ಲ. ದಿನನಿತ್ಯ ಹಲವಾರು ರೈತ ತಾಯಂದಿರು ತಮ್ಮ ಮಾಂಗಲ್ಯ ಸರವನ್ನು ಹಿಡಿದು ತಮ್ಮ ಆತ್ಮಹತ್ಯೆಯ ದಾರಿವರೆಗೂ ಇವತ್ತು ಹೋಗ್ತಾ ಇದೆ. ಯಾಕಂದರೆ ನಿನ್ನೆ ತಾನೇ ಬೈಲಹೊಂಗಲ್ ತಾಲೂಕಿನ ಆನಿಗೋಳ ಗ್ರಾಮದಲ್ಲಿ ಗೌರವ ಬೇಕಾದಂಗಿದ್ದಾಗ ಜೀವನ ಮಾಡಿದಿ. ಜೀವ ಹಿಂಡುತ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ ರೈತ ಎಲ್ಲಿವರೆಗೂ ಹೋರಾಟ, ಜೈ ಜವಾನ್ ಗಳಿಗೆ